ಸ್ನೇಹಿತರೆ, ಆತ್ಮೀಯರೇ, ಇವತ್ತೊಂದು ಪಿರಮಿಡ್ ಪವಾಡ ಲಾಭಗಳು ತುಂಬ ತಿಳ್ಕೊಂಡಿದ್ವಿ. ಇವತ್ತೊಂದು ಅಂತಹ ಒಂದು ಲಾಭ ಒಬ್ಬರು ತಿಳಿಸ್ಕೊಡ್ತಾ ಇದ್ದಾರೆ ಪುತ್ತೂರಿಂದ. ಅವ್ರಿಗಾಗಿರುವಂಥ ಅನುಭವ ಹೇಳ್ತಾ ಇದ್ದಾರೆ. ಈ ಮಾಟ ಮಂತ್ರ ಇದೆಯಲ್ಲ, ಮಾಟ ಮಂತ್ರ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್. ಅದರ ಪರಿಣಾಮ ತೊಲಗಿಸಿದೆ ಈ ಪಿರಮಿಡ್ಸ್ಗಳು ಅಂತ ಹೇಳ್ತಾರೆ. ನೋಡಿ ಹೇಗೆ ಅಂತ ನೋಡೋಕ್ಕೆ ಪ್ರಯತ್ನ ಮಾಡೋಣ. ತುಂಬ ಜನ ಇದ್ರ ಬಗ್ಗೆ ಸಂಶಯಗಳಿದೆ. ಇದ್ರ ಬಗ್ಗೆ ಈ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ತುಂಬ ಕೆಟ್ಟ ಅನುಭವಗಳು ತಗೊಂಡಿದ್ದಾರೆ. ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿ ಅನೇಕರು ಇದರಿಂದ ಸಫರ್ ಆಗ್ತಾ ಇದ್ದಾರೆ ಈಗಾಗಲೇ. ಸೊ ಅದ್ರ ಸಂಬಂಧಿತ ನಮಗೆ ಮಾಹಿತಿ ಬರ್ತಾ ಇರ್ತವೆ, ಫೋನ್ಗಳು ಬರ್ತಾ ಇರ್ತವೆ. ಸೊ ಆದರೂ ಅದಕ್ಕೋಸ್ಕರ ಒಂದು ಈ ಇವತ್ತಿನ ತರಗತಿಯಿಂದ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೋದು ಪಿರಮಿಡ್ ಪವಾಡ ಲಾಭ, ಪಿರಮಿಡ್ ಶಕ್ತಿ ಏನಂತ. ಅದಕ್ಕೋಸ್ಕರ ಸೊ ಒಬ್ಬರು ಇಂಥ ವ್ಯಕ್ತಿ ಏನು ಹೇಳ್ತಾರೆ ಅಂದರೆ, ಅವ್ರ ಮನೆಯಲ್ಲಿ ಯಾವಾಗಲೂ ಜಗಳ, ಮತ್ತು ಒಂಥರ ಹಾರ್ಮೋನಿ ಇಲ್ಲ ಮನೆಯಲ್ಲಿ, ಶಾಂತಿ ಇಲ್ಲ, ಒಬ್ಬರಿಬ್ಬರ ಮಧ್ಯೆ ಏನು ಪ್ರೇಮ ಇಲ್ಲ, ಒಂಥರ ಹೆಲ್ತ್ ಇಶ್ಯೂಸು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಎಲ್ಲ ಶುರುವಾಗಿದೆ. ಒಂದು ದೊಡ್ಡ ಪ್ರಾಬ್ಲಮೇ ನಡೀತಾ ಇದೆ. ಅದು ನೋಡಿದರೆ ಅದು ಆಲ್ಮೋಸ್ಟು ಒಂದು 2 ವರ್ಷ, ಅಂದರೆ 2 ವರ್ಷ ಹಿಂದ್ಗಡೆ ಯಾವುದಿಲ್ಲ, ಅಂಥ ಸಮಸ್ಯೆ ಯಾವುದಿಲ್ಲ. ಅವ್ರ ಮನೆಯಲ್ಲಿ ವಾಸ್ತು ಪ್ರಾಬ್ಲಮೂ ಇಲ್ಲ, ಅದನ್ನು ಅವರು ಅಬ್ಸರ್ವ್ ಮಾಡ್ಕೊಂಡಿದ್ದಾರೆ. ಸೊ ಆದರೆ ಒಂದು ಆಶ್ಚರ್ಯಕರ ವಿಷಯ ಅಂದರೆ, ಅವ್ರ ಮನೆಯಲ್ಲಿ ಹೇಗೆ ಶುರುವಾಯಿತು ಅಂದರೆ ಅಬ್ಸರ್ವ್ ಮಾಡೋದು ಈ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ. ಅವ್ರು ಯಾವುದೇ ಒಂದು ರೈಸು, ಉಪ್ಮಾ, ಯಾವುದೇ ಇಂಥ ವೈಟ್ ಆಗಿರುವಂಥ ಎಲ್ಲಾನು ಏನಾಗ್ತಾ ಇತ್ತು ಅಂದರೆ, ಈಗ ಅಡುಗೆ ಮಾಡ್ತಾರೆ, ಪಕ್ಕದಲ್ಲಿ ಇಡ್ತಾರೆ ರೈಸ್ ಆಗಲಿ ಉಪ್ಮಾ ಆಗಲಿ, ಮತ್ತು ಒಂಥರ ವೈಟ್ ಕ್ಲಾತ್ಸು, ವೈಟ್ ಬಟ್ಟೆಗಳಿರ್ತಲ್ಲ, ಅವೆಲ್ಲ ಪಿಂಕ್ ಕಲರ್ ಚೇಂಜ್ ಆಗ್ತಾ ಇದೆ. ನೋಡಿ, ಪಿಂಕ್ ಕಲರ್ ಚೇಂಜ್ ಆಗೋದು ಇಂತೆಲ್ಲ ಅಬ್ಸರ್ವ್ ಮಾಡಿದ್ದಾರೆ ಅವರು. ಸೊ ಆಮೇಲೆ ಅಂದರೆ ಎಷ್ಟೇ ಒಂದು ಚೆನ್ನಾಗಿ ವಾಶ್ ಮಾಡಿ ಬಟ್ಟೆಗಳಲ್ಲಿ ಇಟ್ಟಿದ್ರು ವೈಟ್ ಎಲ್ಲ ಪಿಂಕ್ ಆಗೋದು. ವೈಟ್ ಬಿಳಿ ಅಕ್ಕಿ ರೈಸ್ ಮಾಡಿದರೆ ಪಕ್ಕಿಟ್ರೆ ಅದು ಪಿಂಕ್ ಆಗೋದು, ಪಿಂಕ್ ಕಲರ್ ಆಗೋದು. ಈ ರೀತಿಯಲ್ಲಿ ಆಗ್ತಾ ಆಗ್ತಾ ಇವೆಲ್ಲ ಅವರು ಅಬ್ಸರ್ವ್ ಮಾಡ್ಕೊಂಡಿದ್ದಾರೆ. ಸೊ ಇದೆಲ್ಲ ಏನು ಅಂತ ತಿಳ್ಕೊಳಕ್ಕೆ ಹೋದರೆ, ಒಂದು ದಿವಸ ಯಾರೋ ಒಬ್ಬರು ತಜ್ಞರು ಹೇಳಿದಾರಂತ, ಇದೆಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಎಫೆಕ್ಟು ಅಂತ ಹೇಳ್ಬಿಟ್ಟಿದ್ದಾರೆ. ಅವಾಗ ಇವರು ಪಿರಮಿಡ್ ವಾಸ್ತುಗೆ ಕನ್ಸಲ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತಂದರೆ, ಪೈರಾ ಫೈರ್ ಅಂತ ಒಂದು ಅದ್ಭುತವಾದ ಪಿರಮಿಡ್ ವಸ್ತು, ಅದು ಪಿರಮಿಡ್ ಪರಿಕರ. ಅದು ಆ ಫೈರ್ ತಗೊಂಡು ಸೊ ದಿನ 2 ಸರಿ ಫೈರ್ನು ಹಚ್ತಾ ಇದ್ರು, ಅದೊಂದು. ಮತ್ತು ಪ್ರತಿಯೊಬ್ಬರು ಕಾರ್ಡ್ ಒಂದು ಮಾಡ್ಕೊಂಡಿದ್ರು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ. ಆ ರೀತಿಯಲ್ಲಿ ಅವ್ರನ್ನವರು ರಕ್ಷಿಸ್ಕೊಂಡಿದ್ರು. ಮತ್ತು ಆಚೆ ಕಡೆಯಿಂದ ಬಂದಿರುವಂಥ ಈ ಎಫೆಕ್ಟನ್ನು, ಈ ಬ್ಲ್ಯಾಕ್ ಮ್ಯಾಜಿಕ್ ಎಫೆಕ್ಟನ್ನು ತೊಲಗಿಸ್ಕೊಂಡಕ್ಕೆ ಪ್ರಯತ್ನ ಮಾಡಿದರು. ಸೊ ಈ ರೀತಿಯಲ್ಲಿ ಒಂದು ಅಂದರೆ ಇದೆಲ್ಲ ಮಾಡ್ಕೊಂಡಿದ ಮೇಲೆ, ಈ ವಾಸ್ತು ಮಾಡ್ಕೊಂಡಿದ ಮೇಲೇನೂ ಒಂದು 3-4 ದಿವಸ ತುಂಬ ದೊಡ್ಡ ಗಲಾಟೆ, ಒಂಥರ ತುಂಬ ದೊಡ್ಡ ಫೈಟೇ ಆಗ್ತಾ ಇತ್ತು ಅವ್ರ ಮನೆಯಲ್ಲಿ, ಇವೆಲ್ಲ ಮಾಡ್ಕೊಂಡಿದ ಮೇಲೇನು. ಆದರೆ 5ನೇ ದಿವಸ ಅಬ್ಸರ್ವ್ ಮಾಡಿದರೆ ಎಲ್ಲ ನಾರ್ಮಲ್ ಆಗಿಬಿಟ್ಟಿದೆ, ಯಾವುದೂ ತೊಂದರೆಗಳಿಲ್ಲ. ಅವ್ರು ಅಬ್ಸರ್ವ್ ಮಾಡ್ತಾ ಇದ್ರು, ಈ ವೈಟ್ ಶರ್ಟು ಪಿಂಕ್ ಆಗ್ತಾ ಇದೆಯಲ್ಲ, ಅದು ಆಗ್ತಾ ಇಲ್ಲ, ಅದನ್ನು ಸ್ಟಾಪ್ ಆಯಿತು. ಅದೇ ರೀತಿಯಲ್ಲಿ ಆಹಾರವನ್ನು ಅಷ್ಟೇ, ಅವರು ಆಹಾರವನ್ನು ತಯಾರು ಮಾಡಿ ಪಕ್ಕಿಟ್ರೆ ಅದು ಸಹ ಏನಿತ್ತು, ವೈಟು ಪಿಂಕ್ ಆಗ್ತಾ ಇತ್ತು, ಹಂಗೆ ವೈಟೇ ಉಳ್ಕೊಂಡಿದೆ. ಈ ರೀತಿಯಲ್ಲಿ ಕೊನೆಗೆ ಅವತ್ತು ಅವರು ಪಾಯಸ ಮಾಡಿಕೊಂಡು ತಿಂದರು. ಅಂದರೆ ಇದೆಲ್ಲ ಆಗಿದ ಮೇಲೆ, ಇಷ್ಟೆಲ್ಲ ನಡೆದ ಮೇಲೆ. ಆ ರೀತಿಯಲ್ಲಿ ಈಗ ಒಂದು ಸುಮಾರು ತಿಂಗಳಂತೂ ಆಯಿತು, ಯಾವುದೇ ಒಂದು ರೀತಿಯಲ್ಲಿ ಮನೆಯಲ್ಲಿ ಜಗಳ ಇಲ್ಲ, ಏನಿಲ್ಲ, ಎಲ್ಲ ಶಾಂತಿ, ಪ್ರೇಮ ಮತ್ತು ಸಂತೋಷ ಒಂದು ರೀತಿಯಲ್ಲಿ. ಸೊ ಎಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದೆ ಅಂತ ಈ ಪಿರಮಿಡ್ಗಳಿಂದ ಇಷ್ಟೆಲ್ಲ ರಕ್ಷಣೆ ಮಾಡ್ಕೊಂಡಿದ್ರು ಅವರು ಅಂತ ಅವರು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡಿದರು ಸ್ನೇಹಿತರೆ. ಸೊ ಥ್ಯಾಂಕ್ ಯು, ಇವೆಲ್ಲ ಕೇಳಿಸ್ಕೊಂಡಿದ್ದಕ್ಕೂ ಧನ್ಯವಾದ. ಥ್ಯಾಂಕ್ ಯು.